ಸೊ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಹ್ಯಾವ್ ಟು ಡೂ ಫೇಸ್ ವಾಶ್. ನೋಡೋದಕ್ಕೆ ಚೆನ್ನಾಗಿದೆ ಅಂತ ಅನ್ಸಿದ್ರು ಅದ್ರ ಮೇಲೆ ತುಂಬಾ ಡರ್ಟ್ ಇರುತ್ತೆ, ಏನು ಪಿಗ್ಮೆಂಟೇಷನ್ ನ ಕಡಿಮೆ ಮಾಡುತ್ತೆ. ಆದಷ್ಟು ಮಾಯಶ್ಚರೈಸರ್ ನಲ್ಲಿ ಕಂಜೂಸ್ತನ ಬೇಡ. ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ನಾನು ನಿಮ್ಮ ಲಿಶಿಕಾ ಪಟೇಲ್. ಸೊ ಈ ವಿಡಿಯೋ ನೋಡ್ತಾ ಇರೋರು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ನನ್ನನ್ನು ಇನ್ಸ್ಟಾನಲ್ಲಿಯೂ ಸಹ ಫಾಲೋ ಮಾಡ್ಬೋದು. ಸೊ ಆಫ್ಟರ್ ಎ ಲಾಂಗ್ ಟೈಮ್ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಟುಡೇ ಐ ವಿಲ್ ಬಿ ಶೋಯಿಂಗ್ ಯು ದಟ್ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ ಹೇಗೆಲ್ಲ ಇರುತ್ತೆ, ಸೊ ನಾನು ಏನೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಸೊ ತಡ ಮಾಡಿದೆ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಹ್ಯಾವ್ ಟು ಡೂ ಫೇಸ್ ವಾಶ್. ಯಾಕೆ ಅಂತಂದ್ರೆ ನಾವು ಮಲಗಿರ್ತೀವಿ ಸಾಮಾನ್ಯವಾಗಿ ಪಿಲ್ಲೋ ಮೇಲೆ, ನಮಗೆ ಗೊತ್ತಿರೋದಿಲ್ಲ, ನೋಡೋದಕ್ಕೆ ಚೆನ್ನಾಗಿದೆ ಅಂತ ಅನ್ಸಿದ್ರು ಅದ್ರ ಮೇಲೆ ತುಂಬಾ ಡರ್ಟ್ ಇರುತ್ತೆ, ಮತ್ತೆ ಚಿಕ್ಕದಾಗಿ ಏನೋ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಇರುತ್ತೆ, ಅದು ನಮಗೆ ಕಾಣಿಸೋದಿಲ್ಲ. ಸೊ ಫಸ್ಟ್ ನಾವು ಫೇಸ್ ವಾಶ್ನ ಮಾಡೋಣ. ಸೊ ನಾನು ಫೇಸ್ ವಾಶ್ನ ಒಂದು ಇಷ್ಟು ಕ್ವಾಂಟಿಟಿಯಲ್ಲಿ ತಗೊಳ್ತೀನಿ. ನಾನು ಡೈರೆಕ್ಟ್ ಫೇಸ್ಗೆ ಅಪ್ಲೈ ಮಾಡೋಣ. ಸೊ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಸೀರಮ್ನ ಅಪ್ಲೈ ಮಾಡ್ತೀನಿ ನಾನು. ಆದಷ್ಟು ಫಸ್ಟು ನೀವು ಸಿರಮ್ನ ಅಪ್ಲೈ ಮಾಡಿ, ಬಿಕಾಸ್ ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿಡುತ್ತೆ, ಹಾಗೆ ಗ್ಲೋ ಆಗಿಡುತ್ತೆ. ನಾನು ಯೂಸ್ ಮಾಡ್ತಾ ಇರೋ ಸಿರಮ್ನಲ್ಲಿ 2% ಆಫ್ ಕೋಜಿಕ್ ಆಸಿಡ್ ಇದೆ. ಆ್ಯಂಡ್ ಈ ಸಿರಮ್ನಲ್ಲಿ ಏನಪ್ಪ ಯೂಸ್ ಅಂತಂದರೆ ಇಟ್ ರೆಡ್ಯೂಸಸ್ ದಿ ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ಆಲ್ಸೋ ಏನು ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ. ದೆನ್ ಇನ್ನೊಂದು ಏನಪ್ಪ ಅಂತಂದರೆ ಇದರಲ್ಲಿ ನಯಾಸಿನಮೈಡ್ ಇದೆ. ದೆನ್ ಆಲ್ಸೋ ಇದು ಸಲ್ಫೇಟ್ ಫ್ರೀ, ಪ್ಯಾರಾಬೆನ್ ಫ್ರೀ, ಮತ್ತು ಡೈ ಫ್ರೀ, ಮಿನರಲ್ ಆಯಿಲ್ ಫ್ರೀನೂ ಸಹ ಇದೆ ಇದರಲ್ಲಿ. ಸೊ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಯಾವ್ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅದ್ರ ಪ್ರೈಸಸ್ಸು ಸಹ ನಾನು ಈ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ತೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಸಿರಮ್ ಆದಮೇಲೆ ಐ ಆಮ್ ಗೋಯಿಂಗ್ ಟು ಅಪ್ಲೈ ಮಾಯಶ್ಚರೈಸರ್. ಆದಷ್ಟು ಮಾಯಶ್ಚರೈಸರ್ನಲ್ಲಿ ಕಂಜೂಸ್ತನ ಬೇಡ, ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡಿ. ಬಿಕಾಸ್ ಎಷ್ಟು ನಮ್ಮ ಸ್ಕಿನ್ನ ಹೈಡ್ರೇಟ್ ಆಗಿರ್ತೀವೋ ಅಷ್ಟು ಒಳ್ಳೆಯದು. ಬರೀ ಮಾಯಶ್ಚರೈಸರ್ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ ಅಂತಲ್ಲ, ನಾವು ನೀರನ್ನು ಸಹ ಅಷ್ಟೇ ಚೆನ್ನಾಗಿ ಕುಡಿಬೇಕಾಗತ್ತೆ. ಆದಷ್ಟು ಮಾಯಶ್ಚರೈಸರ್ನ ನೀವು ಫೇಸ್ ವಾಶ್ ಮಾಡಿದ ತಕ್ಷಣನೇ ಯೂಸ್ ಮಾಡಿ, ಬಿಕಾಸ್ ಫೇಸ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಗ್ಲೋ ಆಗಿರುತ್ತೆ. ನಮ್ಮ ಫೇಸ್ ಎಷ್ಟು ಹೈಡ್ರೇಟ್ ಆಗಿರುತ್ತೋ ಅಷ್ಟು ಗ್ಲೋ ಆಗಿರುತ್ತೆ. ಆ್ಯಂಡ್ ನಾವು ಏನು ಬರೀ ಔಟರ್ ಬ್ಯೂಟಿನ ಬರೀ ಕ್ರೀಮ್ಸಿಂದ ಅದರಲ್ಲೆಲ್ಲ ಕವರ್ ಮಾಡಿದ್ರೆ ನಮ್ಮದು ಚೆನ್ನಾಗಿರೋದಿಲ್ಲ. ನಾವು ಎಷ್ಟು ಫುಡ್ಡನ್ನ ಏನು ತೊಗೊಳ್ತೀವಿ ಆ್ಯಂಡ್ ಎಷ್ಟು ನೀರು ಕುಡಿತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಓಕೆ, ಮಾಯಶ್ಚರೈಸರ್ ಆಯಿತು. ದೆನ್ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಪು ಅಂತಲೇ ಹೇಳಬಹುದು. ಬಿಕಾಸ್ ನಾವು ಡೈಲಿ ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಆ ಒಂದು ಫೇಸಲ್ಲಿ ಚೇಂಜಸ್ ಗೊತ್ತಾಗುತ್ತೆ. ಹಾಗಂತ 1 ವೀಕಲ್ಲಿ ಅಯ್ಯೋ ನಾನು ಯೂಸ್ ಮಾಡ್ತಿದ್ದೀನಿ 1 ವೀಕಲ್ಲಿ ನನ್ನ ಫೇಸ್ ಚೇಂಜ್ ಆಗಲಿಲ್ಲ ಅಂತಂದರೆ ಅದು ಆಗೋದಿಲ್ಲ. ಬಿಕಾಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಯಾವುದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ವಿ ಅಂತಂದರೆ ಒಂದು 2-3 ಮಂತ್ಸ್ ಆದರೂ ಯೂಸ್ ಮಾಡಿದ್ಮೇಲೆ ನಮಗೆ ಅದರೊಂದು ಗುಡ್ ರಿಸಲ್ಟ್ ಸಿಗೋದು. ಸೊ ನಾವು ಐ ಆಮ್ ಯೂಸಿಂಗ್ ಸನ್ಸ್ಕ್ರೀನ್. ಈ 2 ಫಿಂಗರ್ ರೂಲ್ನ ಯಾವತ್ತೂ ಮರಿಬಾರ್ದು ಸನ್ಸ್ಕ್ರೀನಲ್ಲಿ. ಸನ್ಸ್ಕ್ರೀನ್ ಆದಷ್ಟು ಜಾಸ್ತಿನೇ ಹಚ್ಕೊಳ್ಳಿ. ಆ್ಯಂಡ್ ಬರೀ ಸನ್ಸ್ಕ್ರೀನ್ನ ಹೊರಗಡೆ ಹೋಗಬೇಕಾದ್ರೆ ಮಾತ್ರ ಅಪ್ಲೈ ಮಾಡಬೇಕು ಅಂತ ಅಲ್ಲ, ಈವನ್ ಮನೆಯಲ್ಲಿದ್ದಾಗಲೂ ಸಹ ಅಪ್ಲೈ ಮಾಡಿ. ಬಿಕಾಸ್ ಏನು ನಮಗೆ UV ರೇಸ್ ಮತ್ತು UV ರೇಸಿಂದ ಪ್ರೊಟೆಕ್ಟ್ ಮಾಡಬೇಕು ಅಂತಂದರೆ ನಾವು ಆದಷ್ಟು ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು. ನಮಗೆ ಗೊತ್ತಿಲ್ಲದೇ ನಮ್ಮ ಫೇಸ್ ಮೇಲೆ ಡಸ್ಟ್ ಕೂರುತ್ತೆ, ಹಾಗೆಯೇ
ಸನ್ಲೈಟಿಂದ ತುಂಬ ಎಫೆಕ್ಟ್ ಆಗುತ್ತೆ ನಮ್ಮ ಫೇಸ್ಗೆ. ಸೊ ಆದಷ್ಟು ಮನೆ ಒಳಗೆ ಇದ್ರೂ ಪರವಾಗಿಲ್ಲ, ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಏನು ಮಾಯ್ಶ್ಚರೈಸ್ ಹಾಕಿದ ತಕ್ಷಣ ಸನ್ಸ್ಕ್ರೀನ್ನ ಯೂಸ್ ಮಾಡೋದು ಒಳ್ಳೆಯದು. ಸೊ ಡೋಂಟ್ ನೆಗ್ಲೆಕ್ಟ್, ಆದಷ್ಟು ಡೈಲಿ ಯೂಸ್ ಮಾಡಿ. ನಿಮಗೆ ಅದರೊಂದು ಎಫೆಕ್ಟ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಯೂಸ್ ಇದೆ ಅಂತ. ಡೋಂಟ್ ಫರ್ಗೆಟ್ ಟು ಅಪ್ಲೈ ಟು ಯುವರ್ ನೆಕ್ ಪಾರ್ಟ್. ನಾವು ಬರೀ ಫೇಸಿಗೆ ಮಾತ್ರ ಅಪ್ಲೈ ಮಾಡಿದ್ರೆ ಆಗೋದಿಲ್ಲ, ಆದಷ್ಟು ನಮ್ಮ ನೆಕ್ ಪಾರ್ಟ್ಗೂ ಸಹ ಅಪ್ಲೈ ಮಾಡಬೇಕು. ಇನ್ನೊಂದು ಥಿಂಗ್ ಏನಪ್ಪ ಅಂತಂದರೆ, ನೀವು ಆದಷ್ಟು ಔಟ್ಸೈಡ್ ಹೋಗೋದಕ್ಕೂ ಒಂದು 20 ಮಿನಿಟ್ಸ್ ಮುಂಚೆ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡೋದು ಒಳ್ಳೆಯದು. ಬಿಕಾಸ್ ಆದಷ್ಟು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಅಬ್ಸರ್ವ್ ಆಗಿರುತ್ತೆ 20 ಮಿನಿಟ್ಸ್ ಮುಂಚೆ ಯೂಸ್ ಮಾಡೋದ್ರಿಂದ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನಿಮ್ಮ ಸ್ಕಿನ್ನಿಗೆ ಯಾವುದು ಸೆಟ್ ಆಗುತ್ತೆ ಅದನ್ನು ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಸನ್ಸ್ಕ್ರೀನ್ ಅಂತಲೇ ಇಲ್ಲ, ಬೇರೆ ಯಾವುದೇ ಪ್ರಾಡಕ್ಟ್ ಆದ್ರೂ ಅಷ್ಟೇ. ಆ್ಯಂಡ್ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕೂ ಮುಂಚೆ ನೀವು ಒಂದು ಪ್ಯಾಚ್ ಟೆಸ್ಟ್ ಅಂತ, ಸ್ಟಾರ್ಟಿಂಗ್ ಯೂಸ್ ಮಾಡಬೇಕಾದ್ರೆ ಒಂದು ಪ್ಯಾಚ್ ಟೆಸ್ಟ್ ಅಂತ ಮಾಡಿಬಿಟ್ಟು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಬೇರೆ ಯಾರೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಆ ಪ್ರಾಡಕ್ಟ್ ಸೆಟ್ ಆಗ್ಬೋದು ಆ ಥರ ಎಲ್ಲ ಅಂದ್ಕೊಂಡು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಸ್ಕಿನ್ ಎಷ್ಟು ಸೆನ್ಸಿಟಿವ್ ಮತ್ತು ನಿಮ್ಮ ಸ್ಕಿನ್ನಿಗೆ ಯಾವ ಒಂದು ಪ್ರಾಡಕ್ಟ್ ಸೆಟ್ ಆಗುತ್ತೆ ಅಂತ ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಬೇರೆ ಯಾರೋ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಆ ಪ್ರಾಡಕ್ಟ್ಗೆ ನೀವು ಹೋಗಬೇಡಿ. ನಿಮ್ಮ ಸ್ಕಿನ್ನಿಗೆ ಯಾವ್ದು ಸೆಟ್ ಆಗುತ್ತೆ ಅದನ್ನು ತೊಗೊಂಡ್ಬಿಟ್ಟು ನೀವು ಯೂಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದೆನ್ ಇವತ್ತಿನ ವಿಡಿಯೋ ಇದಿಷ್ಟು ಆಗಿತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡು. ಆ್ಯಂಡ್ ಇನ್ನೊಂದು ಥಿಂಗ್ ಏನಪ್ಪ ಅಂತಂದರೆ, ಆದಷ್ಟು ಎವ್ರಿ 3 ಅವರ್ಸ್ಗೊಮ್ಮೆ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡೋದು ಒಳ್ಳೆಯದು. ಐನೋ ವರ್ಕ್ ಪ್ರೆಷರ್ ಇರುತ್ತೆ, ತುಂಬ ಜನ ಹೊರಗಡೆ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ, ಹಾಗಾಗಿ 3 ಅವರ್ಸ್ಗೂ ನಿಮಗೆ ಏನು ಸನ್ಸ್ಕ್ರೀನ್ನ ಅಪ್ಲೈ ಮಾಡೋದಕ್ಕಾಗಲ್ಲ. ಸೊ ಅಂಥವ್ರು ಏನು ಮಾಡಬೇಕು ಅಂತಂದರೆ, ದಿನದಲ್ಲಿ ಒಂದು 3 ಸಲನಾದರೂ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಮಲಗುವಾಗ ಮತ್ತು ಮಾರ್ನಿಂಗ್ ಮಧ್ಯ ಎಲ್ಲಾದರೂ ಕ್ಯಾಪಲ್ ಸಿಕ್ಕಿದಾಗ ನೀವು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಅಂದರೆ ನಮ್ಮ ಫೇಸಲ್ಲಿ ಆದಷ್ಟು ನಮಗೆ ಗೊತ್ತಾಗುತ್ತೆ ಎಷ್ಟೊಂದು ಚೇಂಜಸ್ನ ನೀವು ನೋಡ್ಬೋದು, ಮತ್ತು ಸನ್ನಿಂದ ಕೂಡ ಏನು ನಮ್ಮ ಸ್ಕಿನ್ ಡ್ಯಾಮೇಜ್ ಎಲ್ಲ ಆಗೋದನ್ನು ಪ್ರೊಟೆಕ್ಟ್ ಮಾಡಬಹುದು. ದೆನ್ ಸನ್ಸ್ಕ್ರೀನ್ ಆಯಿತು. ನೆಕ್ಸ್ಟ್ ನಾನು ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಲಿಪ್ ಬಾಮ್. ನಾವು ಏನು ನಮ್ಮ ಫೇಸ್ನ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಮಾಯ್ಶ್ಚರೈಸ್ ಆಗಿರ್ತೀವೋ ಅಷ್ಟೇ ಚೆನ್ನಾಗಿ ನಮ್ಮ ಲಿಪ್ಸು ಸಹ ಮಾಯ್ಶ್ಚರೈಸ್ ಆಗಿರಬೇಕು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಾನು ನೆಕ್ಸ್ಟ್ ಯಾವ ಒಂದು ವಿಡಿಯೋ ಜೊತೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ರಿಷಿಕಾ ಪಟೇಲ್ ಚಾನಲ್ ಆ್ಯಂಡ್ ರಿತಿಕ್ಷಾ ಪಟೇಲ್ ಚಾನಲ್. Until my next video, keep waiting, take care, love you, bye bye.